ನನ್ನ ಪ್ರಿಯ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೌ ಆರ್ ಯು ಫ್ರೆಂಡ್ಸ್? ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಈ ವಿಡಿಯೋದಲ್ಲಿ ನಾವು ಒಂದು 3 ಸ್ಟೆಪ್ಸಲ್ಲಿ ಫೇಶಿಯಲ್ನ ಮನೆಯಲ್ಲೇ ಯಾವ ರೀತಿ ಮಾಡ್ಕೋಬೇಕು ಅಂತಲೂ ನೋಡ್ತಾ ಇದ್ದೀವಿ. ಈ ಫೇಶಿಯಲ್ಗೆ ಆಚೆ ಕಡೆಯಿಂದ ಯಾವುದೇ ರೀತಿಯ ವಸ್ತುಗಳನ್ನು ಬೈ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಇರುವಂತಹ ವಸ್ತುಗಳನ್ನು ಉಪಯೋಗಿಸ್ಬೋದು. ಫಂಕ್ಷನ್ ಚಿಕ್ಕದೇ ಇರಲಿ ಇಲ್ಲ ದೊಡ್ಡದೇ ಇರಲಿ ಫ್ರೆಂಡ್ಸ್, ನಾನು ಇಲ್ಲಿ ತೋರಿಸುವಂತಹ 3 ಸ್ಟೆಪ್ಸಲ್ಲಿ ಈ ಇಂಗ್ರೀಡಿಯೆಂಟ್ಸನ್ನು ಉಪಯೋಗಿಸ್ಕೊಂಡು ಫೇಶಿಯಲ್ ಮಾಡ್ಕೊಳ್ಳಿ. ಫೇಸ್ ಚೆನ್ನಾಗಿ ಗ್ಲೋ ಬರೋದರ ಜೊತೆಗೆ ಮೇಕಪ್ ಸಹ ನೀಟಾಗಿ ಬ್ಲೆಂಡ್ ಆಗಿ ಲುಕ್ ಸಹ ಚೆನ್ನಾಗಿ ಕಾಣಿಸುತ್ತೆ. ಈ ವಿಡಿಯೋ ತಮ್ಮೆಲ್ಲರಿಗೂ ಖಂಡಿತ ಯೂಸ್ ಆಗುತ್ತೆ ಫ್ರೆಂಡ್ಸ್. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಕಮ್ ಫ್ರೆಂಡ್ಸ್, ಲೇಟ್ ಮಾಡ್ತೀರಾ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ನಾವು ಫೇಶಿಯಲ್ ಮಾಡ್ಕೋಬೇಕಾದ್ರೆ ಬಟ್ಟೆ ಮೇಲೆ ಕ್ರೀಮ್ ಎಲ್ಲ ಬೀಳ್ದಿರ ಈ ರೀತಿ ನೀಟಾಗಿ ಕ್ಲಾತ್ನ ಹಾಕ್ಕೊಂಬಿಡಿ. ಈಗ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ನಾವು ಫೇಸ್ನ ಕ್ಲೆನ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಸೊ ನಾವು ಫೇಸ್ನ ಕ್ಲೆನ್ಸ್ ಮಾಡೋಕ್ಕೆ ಕಾಯಿಸದೇ ಇರುವಂತಹ ರಾ ಮಿಲ್ಕನ್ನು ತಗೋಬೇಕು. ಈಗ ಸ್ವಲ್ಪ ಕಾಟನನ್ನು ತಗೊಂಡು ಈ ರೀತಿ ಮಿಲ್ಕಲ್ಲಿ ಡಿಪ್ ಮಾಡಿಕೊಂಡು ಫೇಸ್ ಎಲ್ಲ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ರಾ ಮಿಲ್ಕ್ ಯಾಕೆ ಯೂಸ್ ಮಾಡಬೇಕು ಅಂದರೆ ರಾ ಮಿಲ್ಕಲ್ಲಿ ಕ್ರೀಮ್ ಜಾಸ್ತಿ ಇರುತ್ತೆ. ಸೊ ಆ ಕ್ರೀಮಿಂದ ನಾವು ಫೇಸ್ನ ಮಸಾಜ್ ಮಾಡಿಕೊಂಡಾಗ ಒಳ್ಳೆ ಮಾಯಿಶ್ಚರೈಸರ್ ಆಗಿ ಫೇಸ್ ಎಲ್ಲ ಸಾಫ್ಟ್ ಆಗುತ್ತೆ. ಡ್ರೈ ಸ್ಕಿನ್ ಇರುವಂತಹವರು ದಿನ ಒಂದು 10 ದಿನ ಈ ರೀತಿ ರಾ ಮಿಲ್ಕನ್ನು ಅಪ್ಲೈ ಮಾಡೋದ್ರಿಂದ ಡ್ರೈ ಸ್ಕಿನ್ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ. ಮಿಲ್ಕ್ ಎಲ್ಲ ನೀಟಾಗಿ ಫೇಸ್ಗೆ ಅಪ್ಲೈ ಮಾಡಿ ಆದಮೇಲೆ ಈ ಮಿಲ್ಕ್ ಎಲ್ಲ ನಮಗೆ ಸ್ಕಿನ್ನಲ್ಲಿ ನೀಟಾಗಿ ಬ್ಲೆಂಡ್ ಆಗೋವರೆಗೂ ಈ ರೀತಿ ಮಸಾಜ್ ಮಾಡ್ಕೋಬೇಕು. ಒಂದು 30ರಿಂದ 40 ಸೆಕೆಂಡ್ ನಾವು ಈ ರೀತಿ ಮಸಾಜ್ ಮಾಡಿದ್ರೆ ಸಾಕು ಫ್ರೆಂಡ್ಸ್. ಹಾಲೆಲ್ಲ ಒಂದು ಕ್ರೀಮ್ ಥರ ನೀಟಾಗಿ ಫೇಸಲ್ಲಿ ನಮಗೆ ಬ್ಲೆಂಡ್ ಆಗೋಗುತ್ತೆ. ನಾವು ಯಾವುದೇ ಫೇಶಿಯಲ್ ಮಾಡುವಾಗ ಫೇಸ್ನ ನಾವು ಜಾಸ್ತಿ ಹೊತ್ತು ಕ್ಲೆನ್ಸ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಪಿಂಪಲ್ಸ್ ಇರೋವಂಥವ್ರು ಒಂದು 30-40 ಸೆಕೆಂಡ್ ಸಹ ಕ್ಲೆನ್ಸ್ ಮಾಡಿದ್ರೆ ಸುಮ್ಮನೆ ಹಾಗೆ ಅಪ್ಲೈ ಮಾಡಿ ಬಿಟ್ಬಿಡಿ. ಈಗ ಫೇಸ್ ಎಲ್ಲ ನೀಟಾಗಿ ಕ್ಲೆನ್ಸ್ ಆಯಿತು. ಈಗ ನಾವು ಸೆಕೆಂಡ್ ಸ್ಟೆಪ್ಗೆ ಹೋಗೋಣ. ಸೆಕೆಂಡ್ ಸ್ಟೆಪ್ಪಲ್ಲಿ 1 ಟೇಬಲ್ ಸ್ಪೂನಷ್ಟು ಶುಗರ್ನ ತಗೊಳ್ಳಿ. ಈ ಶುಗರಲ್ಲಿ ನಾವು ಫೇಸ್ನ ಮಸಾಜ್ ಮಾಡೋದ್ರಿಂದ ನಮ್ಮ ಫೇಸಲ್ಲಿರುವಂತಹ ವೈಟ್ ಹೆಡ್ಸ್ ಆ್ಯಂಡ್ ಬ್ಲ್ಯಾಕ್ ಹೆಡ್ಸ್ ಸಂಪೂರ್ಣವಾಗಿ ರಿಮೂವ್ ಆಗುತ್ತೆ. 1 ಟೊಮ್ಯಾಟೊ ತಗೊಂಡು ಈ ರೀತಿ 2 ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ಳಿ. ಈ ಟೊಮ್ಯಾಟೊನ ನಾವು ಆಗಾಗ ಫೇಸ್ಗೆ ಹಚ್ಚೋದ್ರಿಂದ ನಮ್ಮ ಫೇಸಲ್ಲಿರುವಂತಹ ಟ್ಯಾನ್ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ. ಈಗ 1 ಟೊಮ್ಯಾಟೊ ಸ್ಲೈಸನ್ನು ತಗೊಂಡು ನಾವು ತಗೊಂಡಿರುವಂತಹ ಈ ಸಕ್ಕರೆಯಲ್ಲಿ ನೀಟಾಗಿ ಡಿಪ್ ಮಾಡಿಬಿಟ್ಟು ಫೇಸ್ಗೆ ನಾವು ಅಪ್ಲೈ ಮಾಡ್ತಾ ಬರಬೇಕು. ನಿಮಗೆ ಫೇಸಲ್ಲಿ ಫ್ರೆಶ್ ಪಿಂಪಲ್ಸ್ ಅಂದರೆ ಆಗ್ತಾನೆ ಬಂದಿರುವಂತಹ ಪಿಂಪಲ್ಸ್ ಇದ್ದರೆ ಟೊಮೆಟೊದಿಂದ ಜಾಸ್ತಿ ರಫ್ ಆಗಿ ಉಜ್ಜಕ್ಕೆ ಹೋಗಬೇಡಿ, ಮೇಲ್ಮೇಲೇ ಉಜ್ಕೊತಾ ಬನ್ನಿ. ಈ ಟೊಮೆಟೊ ಮತ್ತು ಸಕ್ಕರೆನ ಫೇಸ್ಗೆಲ್ಲ ನೀಟಾಗಿ ಈ ರೀತಿ ಮಸಾಜ್ ಮಾಡ್ಕೊಳ್ಳಿ. ನಮಗೆ ಟೊಮೆಟೊಯಿಂದ ರಸ ಬರೋವರೆಗೂ ನೀಟಾಗಿ ಈ ರೀತಿ ಸ್ಲೋ ಆಗಿ ಅಪ್ಲೈ ಮಾಡಿ ಫ್ರೆಂಡ್ಸ್. ಈಗ ಲೈಟಾಗಿ ಕೈಯಿಂದ ಮಸಾಜ್ ಮಾಡ್ತಾ ಬನ್ನಿ. ಈ ಟೊಮೆಟೊ ಮತ್ತು ಶುಗರನ್ನು ಉಪಯೋಗಿಸ್ಕೊಂಡು ಒಂದು 2ರಿಂದ 3 ನಿಮಿಷದ ಕಾಲ ಈ ರೀತಿ ಮಸಾಜ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಫೇಸ್ ಒಳ್ಳೆ ಗ್ಲೋ ಬರುತ್ತೆ. ಬ್ಲ್ಯಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ಸ್ ಕಡಿಮೆ ಆಗುತ್ತೆ. ನಮಗೆ ಸನ್ ಟ್ಯಾನ್ ಏನಾದರೂ ಇದ್ದರೆ ಫೇಸ್ ಮೇಲೆ ಟೊಮೆಟೊ ನಾವು ಈ ರೀತಿ ಮಸಾಜ್ ಮಾಡೋದ್ರಿಂದ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ. ಫೇಶಿಯಲಲ್ಲಿ ನಾವು ಉಪಯೋಗಿಸುವಂತಹ ಇಂಗ್ರೀಡಿಯೆಂಟ್ಸ್ಗಿನ್ನ ಮುಖ್ಯ ನಾವು ಕೊಡುವಂತಹ ಮಸಾಜ್ ತುಂಬ ಇಂಪಾರ್ಟೆಂಟ್. ನಾವು ಫೇಸ್ಗೆ ಎಷ್ಟು ಸಾಫ್ಟಾಗಿ ಮತ್ತು ಜಾಸ್ತಿ ಹೊತ್ತು ಮಸಾಜ್ ಕೊಡ್ತೀವೋ ಫೇಸ್ ನಮಗೆ ಅಷ್ಟು ಗ್ಲೋ ಸಿಗುತ್ತೆ. ಯಾಕಂದರೆ ನಮ್ಮ ಫೇಸಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗಿ ಮಸಾಜಿಂದ ಫೇಸಲ್ಲಿ ಒಳ್ಳೆ ಗ್ಲೋ ಬರುತ್ತೆ. ಈ ರೀತಿ ನೀಟಾಗಿ ಮಸಾಜ್ ಮಾಡ್ಕೊಂಡ ನಂತರ ಒಂದು ಟಿಶ್ಯೂ ತಗೊಂಡು ವಾಟರಲ್ಲಿ ಡಿಪ್ ಮಾಡಿಕೊಂಡು ಈ ರೀತಿ ನೀಟಾಗಿ ವೈಪ್ ಮಾಡ್ಕೊಂಬಿಡಿ. ಯಾವುದೇ ಫೇಶಿಯಲ್ ಇರ್ಬೋದು ಫ್ರೆಂಡ್ಸ್,
ಒಂದು ಸ್ಟೆಪ್ಪಿಂದ ಇನ್ನೊಂದು ಸ್ಟೆಪ್ಗೆ ಹೋಗುವಾಗ ನೀಟಾಗಿ ವಾಟರಲ್ಲಿ ಒರೆಸ್ಕೊಂಡ್ಬಿಟ್ಟೆ ನಾವು ಇನ್ನೊಂದು ಸ್ಟೆಪ್ಗೆ ಹೋಗಬೇಕು. ಯಾಕಂದರೆ ಕೆಲವ್ರಿಗೆ ಫೇಶಿಯಲ್ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಚಿಕ್ಕ ಚಿಕ್ಕ ರ್ಯಾಷಸ್ನಂತಹ ಸಮಸ್ಯೆ ಬರುತ್ತೆ ಫೇಸ್ ಮೇಲೆ. ಅಂತಹ ಸಮಸ್ಯೆ ಬರಬಾರ್ದು ಅಂದರೆ ಒಂದು ಸ್ಟೆಪ್ಪಿಂದ ಇನ್ನೊಂದು ಸ್ಟೆಪ್ಗೆ ಫೇಶಿಯಲಲ್ಲಿ ಮೂವ್ ಆಗೋವಾಗ ಈ ರೀತಿ ನೀಟಾಗಿ ತೊಳೆದ್ಬಿಟ್ಟೆ ಇನ್ನೊಂದು ಸ್ಟೆಪ್ಗೆ ಹೋಗಬೇಕು. ಈಗ ಮೂರನೇ ಸ್ಟೆಪ್ಪನ್ನು ನೋಡೋಣ ಬನ್ನಿ ಫ್ರೆಂಡ್ಸ್. ಒಂದು ಚಿಕ್ಕ ಮಿಕ್ಸಿಂಗ್ ಬೌಲ್ ತೊಗೊಳ್ಳಿ. 2 ಪಿಂಚಷ್ಟು ಅರಿಶಿನ ಪುಡಿನ ಆ್ಯಡ್ ಮಾಡಿ, 1 ಟೇಬಲ್ ಸ್ಪೂನಷ್ಟು ಹಾಲಿನ ಕೆನೆ ಅಂದರೆ ಮಿಲ್ಕ್ ಕ್ರೀಮ್ನ ಆ್ಯಡ್ ಮಾಡ್ಕೊಳ್ಳಿ. ಕಾಯಿಸಿರ್ತೀವಲ್ಲ ಫ್ರೆಂಡ್ಸ್, ಆ ಹಾಲಿನ ಮೇಲೆ ಬರುತ್ತಲ್ಲ ಆ ಫ್ರೆಶ್ ಕೆನೆನ ನೀವು ತಗೊಂಡು ಮಿಕ್ಸ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಎಷ್ಟು ಕ್ರೀಮಿ ಆಗಿದೆಯೋ ಅದೇ ರೀತಿ ರಾ ಮಿಲ್ಕನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಯಾವುದೇ ಫೇಶಿಯಲ್ ಇರ್ಬೋದು, ಫೇಶಿಯಲಲ್ಲಿ ನಾವು ರಾ ಮಿಲ್ಕ್ನೇ ಯೂಸ್ ಮಾಡಬೇಕು ಫ್ರೆಂಡ್ಸ್, ಯಾಕಂದರೆ ರಾ ಮಿಲ್ಕಲ್ಲಿ ಜಾಸ್ತಿ ಕ್ರೀಮ್ ಇರುತ್ತೆ. ನೋಡಿ ಫ್ರೆಂಡ್ಸ್, ನೀವೇ ನೋಡ್ದಂಗೆ ಮಿಲ್ಕ್ ಎಷ್ಟು ಕ್ರೀಮಿ ಆಗಿದೆಯೋ. ಅರಿಶಿನ, ಹಾಲಿನ ಕೆನೆ, ಮಿಲ್ಕ್ ಎಲ್ಲವನ್ನು ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಬೇಕಾದರೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಬೇಕಾದರೂ ಆ್ಯಡ್ ಮಾಡ್ಕೊಬೋದು. ಫೇಶಿಯಲ್ ಅಂದ್ರೇ ಭಯ ಪಡೋರು, ನಮಗೆ ರ್ಯಾಷಸ್ ಬರುತ್ತೆ ಅನ್ನೋರು ಈ ರೀತಿ ಕ್ರೀಮ್ನ ಪ್ರಿಪೇರ್ ಮಾಡುವಾಗ ಸ್ವಲ್ಪ ಕೊಕೊನಟ್ ಆಯಿಲನ್ನು ಹಾಕ್ಕೊಂಡ್ರೆ ನಮಗೆ ರ್ಯಾಷಸ್ ಅಂತಹ ಸಮಸ್ಯೆಗಳು ರಿಪೀಟ್ ಆಗಲ್ಲ. ಈಗ ಈ ಕ್ರೀಮ್ನ ಫೇಸ್ಗೆಲ್ಲ ನೀಟಾಗಿ ಹಚ್ಬಿಡಿ. ಈ ರೀತಿ ನಾವು ತಿಂಗಳಿಗೆ ಇಲ್ಲ 15 ದಿವಸಕ್ಕೊಮ್ಮೆ ಮನೆಯಲ್ಲೇ ಫೇಶಿಯಲ್ನ ಮಾಡಿಕೊಂಡ್ರೆ ಸಾಕು. ನಾವು ಪಾರ್ಲರ್ಗೆ ಹೋಗಬೇಕಾದ ಅವಶ್ಯಕತೆಯೇ ಇರಲ್ಲ. ನೀಟಾಗಿ ಫೇಸ್ಗೆಲ್ಲ ಅಪ್ಲೈ ಮಾಡಿ ಆದಮೇಲೆ ಸ್ಲೋ ಆಗಿ 2 ಕೈಯಿಂದ ಮಸಾಜ್ ತಗೊಳ್ಳಿ. ನಮ್ಮ ಫೇಸ್ ಒಳ್ಳೆ ಗ್ಲೋ ಬರಬೇಕು ಅಂದರೆ ನಾವು ಮಾಡುವಂತಹ ಮಸಾಜ್ ಮೇಲೇ ಎಲ್ಲ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್. ನಾವು ಎಷ್ಟು ಪೇಷನ್ಸ್ ಆಗಿ ನಿಧಾನವಾಗಿ ಜಾಸ್ತಿ ಹೊತ್ತು ಮಸಾಜ್ನ ತೊಗೊತೀವೋ ಅಷ್ಟು ಗ್ಲೋ ನಮ್ಮ ಫೇಸ್ಗೆ ಬರುತ್ತೆ. ಮಸಾಜ್ ಎಲ್ಲ ಮುಗಿಸಿ ನೋಡಿಕೊಂಡ್ರೆ ಫೇಸ್ ನಮಗೆ ತುಂಬ ಸಾಫ್ಟ್ ಆಗಿರುತ್ತೆ. ವಾಟರಲ್ಲಿ ಒಂದು ಟಿಶ್ಯೂನ ಡಿಪ್ ಮಾಡಿಕೊಂಡು ಈ ಕ್ರೀಮ್ನೆಲ್ಲ ನೀಟಾಗಿ ವೈಪ್ ಮಾಡ್ಕೊಂಬಿಡಿ. ನೋಡಿ ಫ್ರೆಂಡ್ಸ್, ನೀವೇ ನೋಡ್ದಂಗೆ ಮೊದಲಿಗೂ ಈಗೂ ಫೇಸ್ ಎಷ್ಟು ಚೇಂಜಸ್ ಇದೆಯೋ. ತುಂಬ ಸಾಫ್ಟ್ ಆಗಿದೆ, ಸ್ಯಾಟಿಸ್ಫೈಯಿಂಗ್ ಆಗಿದೆ. ನಿಮಗೆ ಯಾವುದೇ ಫಂಕ್ಷನ್ ಇರಲಿ 2 ಡೇಸ್ ಮುಂಚೆ ಈ ರೀತಿ ಫೇಶಿಯಲ್ನ ಮಾಡ್ಕೊಳ್ಳಿ. ಫೇಶಿಯಲ್ ಮಾಡ್ಕೊಂಡ ನಂತರ 24 ಅವರ್ಸ್ ಯಾವುದೇ ಫೇಸ್ ವಾಶ್ನ ಯೂಸ್ ಮಾಡಿ ಫೇಸ್ನ ವಾಶ್ ಮಾಡಬೇಡಿ. ಈ ರೀತಿ ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಫೇಸ್ ನಮಗೆ ಎಷ್ಟು ಗ್ಲೋ ಅನಿಸುತ್ತೋ ಪ್ಲಸ್ ಮೇಕಪ್ ಲುಕ್ ಸಹ ಚೆನ್ನಾಗಿ ಕಾಣಿಸುತ್ತೆ. ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಯೂಸ್ ಆಗಿದೆ ಅಂದ್ಕೊತೀನಿ. ಯೂಸ್ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಇಂತಹ ಈಸಿ ಆ್ಯಂಡ್ ಹೆಲ್ದಿ ಹೋಮ್ ರೆಮಿಡೀಸ್ಗೋಸ್ಕರ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ವೇಸ್ ಕೀಪ್ ಸ್ಮೈಲಿಂಗ್, ಸ್ಟೇ ಹೆಲ್ದಿ ಆ್ಯಂಡ್ ಸ್ಟೇ ಹ್ಯಾಪಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಡೇ.